ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ. ಈ ಸಾಲು ಸಾಲು ಹಬ್ಬಗಳ ಜೊತೆಗೆ ವಿವಾದಗಳು ಕೂಡ ಭುಗಿಲೇಳ್ತಾ ಇದೆ. ಇಷ್ಟು ದಿನಗಳ ಕಾಲ ಜಟ್ಕಾ ಕಟ್, ಹಲಾಲ್ ಕಟ್, ಬುರ್ಕಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಇದೇ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಸೃಷ್ಟಿ ಮಾಡ್ತಾ ಇತ್ತು. ಬಟ್ ಈ ಬಾರಿ ಸ್ವಲ್ಪ ಡಿಫ್ರೆಂಟ್ ಅನ್ನೋ ರೀತಿಯಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತ ಬ್ಯಾನರ್ಗಳು, ಆಂದೋಲನಗಳು ಶುರುವಾಯಿತು ಅಂತ ಹೇಳಿದ ತಕ್ಷಣ ನಮ್ಮ ಹಿಂದೂಗಳು ಕಡಿಮೆ ಇದ್ದಾರಾ? ನಾವು ಕೂಡ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ರೀ. ಐ ಲವ್ ಮಹದೇವ್ ಅನ್ನುವಂತ ಆಂದೋಲನವನ್ನ ಶುರು ಮಾಡಿಬಿಟ್ರು. ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಕೂಡ ಈ ಆಂದೋಲನಗಳು ಈಗ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಕಾನೂನಿನ ಪ್ರಕಾರ ಐ ಲವ್ ಮೊಹಮ್ಮದ್ ಅನ್ನೋದು ಕೂಡ ತಪ್ಪ, ಐ ಲವ್ ಮಹದೇವ್ ಅನ್ನೋದು ಕೂಡ ತಪ್ಪ? ಯಾಕೆ ಇಷ್ಟೆಲ್ಲ ಚರ್ಚೆಗಳು ಆಗೋದಕ್ಕೆ ಶುರುವಾಗಿದೆ ಅನ್ನೋದು ಪ್ರಶ್ನೆ ಒಂದ್ ಕಡೆ ಆದ್ರೆ, ನಮ್ಮ ದೇಶ ಮುಂದುವರೆದ ರಾಷ್ಟ್ರ ಅಂತ ಹೇಳ್ತೀವಿ, ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೀವಿ, ನಮ್ಮಲ್ಲಿ ಸಹಬಾಳ್ವೆ ಇದೆ, ನಾವೆಲ್ಲ ಒಗ್ಗಟ್ಟಾಗಿ ಬಾಳ್ತಿದ್ದೀವಿ ಅನ್ನುವಂಥ ಸಂದೇಶದ ಮಧ್ಯದಲ್ಲೂ ಕೂಡ ಯಾಕೆ ಈ ಧರ್ಮಗಳ ಸಂಘರ್ಷ, ಜಾತಿಗಳ ಮಧ್ಯೆ ಅಸೂಹೆ, ಇಂಥ ವಿಚಾರಗಳು ಯಾಕೆ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಯಾಕಂದ್ರೆ ನಾವೆಲ್ಲ ಯಾವ ಕಾಲದಲ್ಲಿ ಇದ್ದೀವಿ? 5G 7G ಅಂತ ಚರ್ಚೆ ಆಗ್ತಾ ಇರುವಂತಹ ಹೊತ್ತಲ್ಲೇ, ಬೇರೆ ದೇಶಗಳು ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರುವಂತಹ ಹೊತ್ತಲ್ಲಿ ನಾವು ಈ ರೀತಿ ಧರ್ಮ ಸಂಘರ್ಷಕ್ಕೆ ಸಾಕ್ಷಿ ಆಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾನೆ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಬಟ್ ಫೈನಲಿ ನಾವು ನೀವು ಎಲ್ಲರೂ ಕೂಡ ಹೇಳಬೇಕಾಗಿರೋದು ಒಂದೇ ಘೋಷವಾಕ್ಯ, ಅದು ಐ ಲವ್ ಇಂಡಿಯಾ ಅಂತ. ಇದೇ ಈ ಹೊತ್ತಿನ ವಿಶೇಷ. ಹಾಗಾದ್ರೆ ಐ ಲವ್ ಮಹದೇವ್, ಐ ಲವ್ ಮೊಹಮ್ಮದ್, ಈ ಆಂದೋಲನಗಳು ಪ್ರಾರಂಭ ಆಗಿದ್ದು ಯಾಕೆ? ಎಲ್ಲಿಂದ ಈ ವಿಚಾರಗಳು ಶುರುವಾಯಿತು? ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ? ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಮೊದಲು ಅದನ್ನ ನೋಡ್ಕೊಂಡು ಬರೋಣ. ಹೀಗೆ ಕೈಯಲ್ಲಿ ಐ ಲವ್ ಮೊಹಮ್ಮದ್ ಅಂತ ಬ್ಯಾನರ್ಗಳನ್ನ ಹಿಡಿದು ಪ್ರತಿಭಟನೆ ಮಾಡ್ತಿರೋ ಜನರ ಪ್ರತಿಭಟನೆಗೆ ಪೊಲೀಸರು ಎಕ್ಸ್ ನಲ್ಲಿ ನೀಡಿರೋ ಸ್ಪಷ್ಟನೆ. ಐ ಲವ್ ಮೊಹಮ್ಮದ್ಗೆ ಪ್ರತಿಯಾಗಿ ಐ ಲವ್ ಮಹದೇವ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಂಡು ಬರ್ತಿರೋ ಪೋಸ್ಟ್ಗಳು. ಇದು ಸದ್ಯಕ್ಕೆ ಭಾರತದಲ್ಲಿ ಹೊಸದೊಂದು ಧರ್ಮ ದಂಗಲ್ಗೆ ಕಾರಣವಾಗಿದೆ. ಇದಕ್ಕೆಲ್ಲ ಕಾರಣವಾಗಿದ್ದು ಒಂದು ಬ್ಯಾನರ್. ಕಾನ್ಪುರದಲ್ಲಿ ಬ್ಯಾನರ್ ವಿಚಾರಕ್ಕೆ ಶುರುವಾಯಿತು ಸಂಘರ್ಷ. ಕಾಡ್ಗಿಚ್ಚಿನಂತೆ ಹರಡಿದ ತಪ್ಪು ಮಾಹಿತಿ, ದೇಶಾದ್ಯಂತ ಕಿಚ್ಚು. ಸೆಪ್ಟೆಂಬರ್ 4, 2025ರಂದು ಉತ್ತರ ಪ್ರದೇಶದಲ್ಲಿ ಒಂದು ಕೋಮಿನವರು ಮೆರವಣಿಗೆ ಮಾಡ್ತಿದ್ರು. ಈ ವೇಳೆ ಹಿಂದಿನ ಸಂಪ್ರದಾಯದ ಬದಲಿಗೆ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು. ಹೊಸ ಸಂಪ್ರದಾಯ ಆರಂಭಿಸಿದ್ದಕ್ಕೆ ಪೊಲೀಸರು ತಿಳಿ ಹೇಳಿ ಹಳೆ ಸಂಪ್ರದಾಯ ಮುಂದುವರಿಸಿಕೊಂಡು ಹೋಗುವಂತೆ ತಿಳಿ ಹೇಳಿದ್ರು. ಪೊಲೀಸರು ಮಧ್ಯ ಪ್ರವೇಶ ಮಾಡಿದ ಬಳಿಕ ಹಳೆ ಸಂಪ್ರದಾಯದಂತೆ ಮೆರವಣಿಗೆ ನಡೆಸಿದ್ರು. ಆದರೆ ಕೆಲವರು ಪೊಲೀಸರ ನಡೆಗೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಅನ್ಯ ಕೋಮಿನವರ ಬ್ಯಾನರ್ ಹರಿದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಪ್ರತಿಯಾಗಿ ಇನ್ನೊಂದು ಕೋಮಿನವರು ಸಹ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪ ಮಾಡಿದ್ರು. ಹೀಗೆ ಕಾನ್ಪುರದಲ್ಲಿ ಬ್ಯಾನರ್ ವಿಚಾರಕ್ಕೆ ಶುರುವಾದ ಸಂಘರ್ಷ ಐ ಲವ್ ಮೊಹಮ್ಮದ್, ಐ ಲವ್ ಮಹದೇವ್ ಹಂತಕ್ಕೆ ಬಂದು ತಲುಪಿದೆ. ಇದಕ್ಕೆಲ್ಲ ಕಾರಣ ಕಾಡ್ಗಿಚ್ಚಿನಂತೆ ಹಬ್ಬಿದ್ದ ತಪ್ಪು ಮಾಹಿತಿ ಅನ್ನೋದು ವಿಚಿತ್ರವಾದ್ರೂ ಸತ್ಯ. ಕಾನ್ಪುರ ಪೊಲೀಸರು ಬ್ಯಾನರ್ ಹರಿದಿದ್ದಕ್ಕೆ FIR ದಾಖಲು ಮಾಡಿದ್ರು. ಈ ಕುರಿತು ಅವರು ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಆದರೆ ಕೆಲವು ಕಿಡಿಗೇಡಿಗಳು ಒಂದು ಕೋಮಿನವರಲ್ಲಿ ತಮ್ಮ ದೈವದ ಕುರಿತು FIR ದಾಖಲು ಮಾಡಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಇದು ಕಾಡ್ಗಿಚ್ಚಿನಂತೆ ಹರಡಿ ಆಂದೋಲನಗಳು ಶುರುವಾಗಿವೆ. ಸೆಪ್ಟೆಂಬರ್ 15ರಂದು ಅಸಾದುದ್ದೀನ್ ಓವೈಸಿ ಪೋಸ್ಟ್. ಓವೈಸಿ ಪೋಸ್ಟ್ ಬಳಿಕ ದೇಶಾದ್ಯಂತ ಹೊಸ ಸಂಘರ್ಷ. ಹೀಗೆ ಕಾನ್ಪುರದಲ್ಲಿ ಬ್ಯಾನರ್ ವಿಚಾರಕ್ಕೆ ಶುರುವಾಗಿದ್ದ ಸಂಘರ್ಷವನ್ನ ಕೆಲವು ಕಿಡಿಗೇಡಿಗಳು ಕೋಮು ಸೌಹಾರ್ದತೆ ಹಾಳುಗೆಡವಲು ಬಳಸಿಕೊಂಡಿದ್ರು. ಕಾನ್ಪುರದಲ್ಲಿ ಘಟನೆ ನಡೆದ 11 ದಿನಗಳ ಬಳಿಕ ಆಲ್ ಇಂಡಿಯಾ ಮಜ್ಲಿಸ್ ಇ ಇತ್ತೆಹಾದುಲ್ ಮುಸ್ಲಿಮಿನ್
ಅಥವಾ ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಇದರಲ್ಲಿ ಪ್ರವಾದಿ ಮೊಹಮ್ಮದರನ್ನ ಪ್ರೀತಿಸುವುದು ತಪ್ಪು ಎಂದಾದರೆ ನಾನು ಯಾವ ಶಿಕ್ಷೆ ಬೇಕಾದರೂ ಅನುಭವಿಸಲು ಸಿದ್ಧ ಅಂತ ಹೇಳಿದ್ರು. ಯಾವಾಗ ಅಸಾದುದ್ದೀನ್ ಓವೈಸಿ ಈ ರೀತಿ ಪೋಸ್ಟ್ ಮಾಡಿದ್ರು, ದೇಶಾದ್ಯಂತ ಹೊಸ ಸಂಘರ್ಷ ಶುರುವಾಯಿತು. ಮುಸಲ್ಮಾನ ಬಾಂಧವರು ತಮ್ಮ ಭಾವನೆಗಳಿಗೆ ಧಕ್ಕೆಯಾಗಿದೆ ಅಂತ ಬೀದಿಗಿಳಿದಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಕೆಲವೊಮ್ಮೆ ಶಾಂತಿಯುತ ಪ್ರತಿಭಟನೆಗಳಿಗೆ ಅವಕಾಶ ನೀಡದ ವೇಳೆ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ರು. ಈ ವೇಳೆ ಪರಿಸ್ಥಿತಿ ಕೈಮೀರಿ ಕೆಲವೊಮ್ಮೆ ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಿದ್ದಾರೆ. ಮುಸಲ್ಮಾನ ಸಮುದಾಯದವರು ಐ ಲವ್ ಮೊಹಮ್ಮದ್ ಆಂದೋಲನ ಆರಂಭಿಸ್ತಾ ಇದ್ದಂತೆ ಹಿಂದೂ ಸಮುದಾಯದವರು ಐ ಲವ್ ಮಹದೇವ್ ಟ್ರೆಂಡ್ ಆರಂಭಿಸಿದ್ದಾರೆ. ಇದರಿಂದ ಸಂಘರ್ಷ ತಾರಕಕ್ಕೇರಿದೆ. ಸೋಷಿಯಲ್ ಮೀಡಿಯಾ ಜಾಯಮಾನದಲ್ಲಿ ಹರಡುವ ಸುಳ್ಳು ಸುದ್ದಿಗಳು ಎಂಥ ಅವಾಂತರ ಸೃಷ್ಟಿ ಮಾಡುತ್ತವೆ ಅನ್ನೋದಕ್ಕೆ ಈ ಘಟನೆ ತುಂಬಾ ಉತ್ತಮ ಉದಾಹರಣೆಯಾಗಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಮಾಹಿತಿ ಹಂಚಿಕೊಳ್ಳುವಾಗ ಒಂದು ಬಾರಿ ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ಈ ರೀತಿಯ ಸಂಘರ್ಷಗಳಿಗೆ ಕಡಿವಾಣ ಬೀಳಲಿದೆ. ಇಲ್ಲದಿದ್ರೆ ಹೊಸ ಸಂಘರ್ಷಗಳು ಶುರುವಾಗೋದು ಕಾಯಂ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.